ಒಂದು ಹುಡುಗಿ ಪ್ರೀತಿ ನೆನಪಲ್ಲಿ ತನ್ನ ತಾಯಿನೇ ಕಳ್ಕೊಂಡಂತಹ ಒಬ್ಬ ಹುಡುಗನ ಒಂದು ಪುಟ್ಟ ಕಥೆ ಹೇಳ್ತೀನಿ ಬನ್ನಿ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಹುಡ್ತಾನೆ ತಂದೆನ ಕಳ್ಕೊಂಡ. ತಾಯಿ ತುಂಬ ಪ್ರೀತಿಯಿಂದ ಬೆಳೆಸಿದ್ದಾರೆ. ಮಗ ಅಂದರೆ ಪ್ರಾಣನೇ ಬಿಡೋ ತಾಯಿ. ತಾಯಿ ಅಂದರೆ ದೇವತೆ ಅಂದ್ಕೊಂಡಿರೋ ಮಗ. ಇವರಿಬ್ಬರ ಮಧ್ಯೆ ಬಂದಿದ್ದು ಒಂದು ಹುಡುಗಿ. ಇಬ್ಬರು ತುಂಬ ಪ್ರೀತಿ ಮಾಡ್ತಿದ್ರು. ಅದು ಅಮ್ಮನಿಗೆ ಗೊತ್ತಿರಲಿಲ್ಲ. ಆ ಹುಡುಗಿ ಒಂದು ಆ್ಯಕ್ಸಿಡೆಂಟಲ್ಲಿ ಡೆತ್ ಆಗಿಬಿಟ್ಲು. ಆ ಒಂದು ಸಿಚುವೇಶನ್ನ ನಮ್ಮ ಹುಡುಗನಿಗೆ ಇವತ್ತು ನಂಬೋಕ್ಕಾಗ್ತಾಯಿಲ್ಲ. ಅಷ್ಟು ಪ್ರೀತಿ ಮಾಡ್ತಿದ್ದ ಆ ಹುಡುಗಿನ. ಏನಾಯ್ತೋ ಗೊತ್ತಿಲ್ಲ, ಅವಳಿಲ್ಲದೆ ನನ್ನ ಜೀವನ ಇಲ್ಲ ಅಂತ ಅಂದ್ಕೊಂಡು ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿಬಿಟ್ಟ. ಅದು ಮನಸ್ಸಲ್ಲಿ ಅಂದ್ಕೊಂಡು ಸುಮ್ಮನೆ ಹೋಗಿದ್ರೆ ಆಗಿತ್ತೋ ಏನೋ. ಲೆಟರ್ ಬೇರೆ ಬರೆದಿಟ್ಟು ಹೊರಟುಬಿಟ್ಟ. ಏನೇ ಆದರೂ ತಾಯಿನೇ ಅಲ್ವಾ. ಅವ್ರ ಫೀಲಿಂಗ್ಸ್ ಜೊತೆ ಯಾರೂ ಆಟಾಡೋಕ್ಕಾಗಲ್ಲ. ಅದು ಇವನಿಗೂ ಅನ್ವಯಿಸ್ಬಿಡ್ತು. ಅವನೆಷ್ಟೇ ಗಟ್ಟಿ ಮನಸ್ಸು ಮಾಡಿ ಹೊರಟರು ಅವನ ತಾಯಿನ ಬಿಟ್ಟು ಹೋಗೋಕ್ಕಾಗಲಿಲ್ಲ. ಆದರೂ ವಿಧಿ ಇಲ್ಲ, ಹೋಗಲೇಬೇಕು. ಏನೋ ಒಂದು ಸುಳ್ಳು ಹೇಳಿ ಹೊರಟುಬಿಟ್ಟ. ಅಷ್ಟೊಂದು ಈಸಿಯಾಗಿ ಅವ್ರ ತಾಯಿ ಹೇಗೆ ನಂಬಿದ್ರು ಅಂತನಾ ನಿಮಗೆ ಗೊತ್ತಲ್ಲ. ಮಕ್ಕಳು ನಿಜ ಹೇಳಿ ಸುಳ್ಳು ಹೇಳಿ ಎಷ್ಟು ಇನ್ನೋಸೆಂಟಾಗಿ ಕೇಳ್ಬಿಡ್ತಾರಲ್ಲ ತಾಯಿ ಅನ್ನೋರು. ಇದು ಹಾಗೆ. ಅವನ ಸುಳ್ಳನ್ನ ತುಂಬ ಚೆನ್ನಾಗಿ ನಂಬಿಬಿಟ್ರು. ಏನಂತ ಗೊತ್ತಿಲ್ಲ. ಅವನ ಮುಖ ನೋಡ್ತಿದ್ದಂಗೆ ಆ ತಾಯಿಗೆ ತುಂಬ ಬೈಬೇಕು ಅನ್ನಿಸ್ತು. ತುಂಬಾ ಬೈದ್ಬಿಡ್ತಾರೆ. ಆದರೂ ಪ್ರೀತಿಯಿಂದನೇ ಬೈತಾರೆ. ಆ ಸಂಕಟ ಪ್ರೀತಿ ಅದು ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಸೊ ತುಂಬ ಬೈದ್ಬಿಡ್ತಾರೆ. ನಾನು ಎಲ್ಲದಕ್ಕೂ ಓಕೆ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತೇನೆ. ಏನಾಯಿತು ಅಂತ ಗೊತ್ತಿಲ್ಲ. ಬರೋ ದಾರಿಲಿ ಅದೇನು ಯೋಚನೆ ಮಾಡ್ದ ಅಂತಲೂ ಗೊತ್ತಿಲ್ಲ. ಸೂಸೈಡ್ ಮಾಡ್ಕೊಬೇಕು ಅಂತಿದ್ದು ಡಿಸಿಷನ್ನೇ ಚೇಂಜ್ ಮಾಡಿ ತನ್ನ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಪ್ರೀತಿಯಿಂದ ನೋಡ್ಕೋಬೇಕು, ಲೈಫ್ನ ತುಂಬ ಸುಂದರವಾಗಿ ಕಳಿಬೇಕು ಅಂತ ಯೋಚನೆ ಮಾಡಿ ಅವತ್ತು ಅವ್ರ ತಾಯಿ ಬರ್ತ್ಡೇ ಇರುತ್ತೆ. ಒಂದು ಒಳ್ಳೆ ಸರ್ಪ್ರೈಸ್ ಕೊಡಬೇಕಂತ ಹೇಳಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಹೊರಡ್ತಾನೆ. ಆದರೆ ಅವನಿಗೆ ಗೊತ್ತಿಲ್ಲ ಮನೇಲೇ ಒಂದು ದೊಡ್ಡ ಸರ್ಪ್ರೈಸ್ ಕಾತಿರುತ್ತೆ ಅಂತ. ನೋಡಿ, ಅವ್ನು ತಗೊಂಡಿದ್ದು ಒಂದು ಡಿಸಿಷನ್ ಅವನ ಲೈಫ್ನ ಎಷ್ಟು ಚೇಂಜ್ ಮಾಡಿಬಿಡ್ತು ಅಂತ. ನಾವು ಯಾವುದೇ ಒಂದು ಡಿಸಿಷನ್ ತೊಗೋಬೇಕಾದ್ರೆ ತುಂಬ ಯೋಚನೆ ಮಾಡಬೇಕಾಗುತ್ತೆ. ಅದು ಇವನು ಸ್ವಲ್ಪ ಲೇಟಾಗಿ ಯೋಚನೆ ಮಾಡಿಬಿಟ್ಟ ಅಂತ ಅನಿಸುತ್ತೆ. ಮತ್ತು ಈ ಪ್ರೀತಿ ಮಾಡೋದೇ ಜೀವನ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ ಜೀವನದಲ್ಲಿ ಪ್ರೀತಿ ಅನ್ನೋದು ಜಸ್ಟ್ ಒಂದು ಪಾರ್ಟ್ ಅಂತ.